ಆ್ಯಸ್ ಇದ್ರೆ ವೆಲ್ಕಮ್ ಟು ರೈಡ್ ಇತ್ತು ಅದು 2ನೇ ಡೇ 2 ವ್ಲಾಗಿಗೆ. ಸೊ ನಿನ್ನೆ ನೋಡಿದ್ರಲ್ಲ ನೀವು, ನಿನ್ನೆ ರೆಸ್ಟೋರೆಂಟ್ಗೆಲ್ಲ ಹೋಗಿ ಬಂದಿದ್ವಿ. ಲಾಸ್ಟ್ ವ್ಲಾಗ್ನಾಗ ಯಾರು ನೋಡಿಲ್ಲ ನೋಡಿಬಿಡ್ರಿ. ಸೊ ಇವತ್ತು ಬೈಕ್ ಹೆಚ್ಕೊಂಡು ಮೀನ್ಸ್ ಅವತ್ತೇ ಡೇ ಕಂಟಿನ್ಯೂ ಆಗೈತಿ. ಲಾಗ್ ದೊಡ್ಡದಾಗಂತ ಹೇಳಿ 2 ಚೇಂಜ್ ಮಾಡೀನಿ. ಓಕೆ, ಸೊ ಬರ್ರಿ ಫ್ರೆಂಚ್ ಕಾಲನಿ ಒಳಗೆ ಹೋಗಿ ನೋಡೋಣ ಅಂತ. ಹೆಂಗದ ಫ್ರೆಂಚ್ ಕಾಲನಿ ಒಳಗೆ ಏನೇ ಇರುತ್ತಂತ ಶೋ ಯು. ಓಕೆ, ಲೆಟ್ಸ್ ಗೋ. ಹೋಗೋಣ ಏನೇ ಹಂಗಿದ್ದು ಫಸ್ಟಿಗೆ ನೀನು ಫಸ್ಟ್ ಟೈಮ್ ಬಂದೇನೆ. ಸೊ ನಾ ಕೇಳಿದ ಪ್ರಕಾರ ಇಲ್ಲೆಲ್ಲ ವಾಲ್ಸ್ ಎಲ್ಲ ಫುಲ್ ಕಲರ್ಫುಲ್ ವಾಲ್ಸ್ ಅವ. ಮತ್ತು ಆ ಕಲರ್ಫುಲ್ ವಾಲ್ಸ್ ಮುಂದೆ ಎಲ್ಲರೂ ಸಿಕ್ಕಾಪಟ್ಟೆ ಫೋಟೋ ತೆಗೆಸೋದಿರ್ತಾರಂತ. ಇಲ್ಲ, ಫುಲ್ ಕಲರ್ಫುಲ್ ಏರಿಯಾ ಅದು. ಇದು ಏರಿಯಾ ಫುಲ್ ಕಲರ್ಫುಲ್ಲು. ಸೊ ನೋಡೋಣ ಹೆಂಗೆ ನೋಡೋಣ ಅಂತ. ಓಕೆನಾ, ಕಲರ್ಫುಲ್ ನೋಡ್ರಿ, ಚಲೋ ಐತಿ ಏರಿಯಾ, ಚಲೋ ಐತಿ. ಬರೀ ತೋರಿಸ್ತೀವಿ ಅಂತ ಹೇಳಿ. ಹಾಂ, ಓಕೆ. ಆಮೇಲೆ ಇನ್ನೊಂದು ಏನಂತಂದ್ರೆ, ಈ ನೀವು ಪಾಂಡಿಚೇರಿಗೆ ಬಂದ್ರಂದ್ರೆ ಈ ಫ್ರೆಂಚ್ ಕಾಲನಿ ಅಂದ್ರೆ ಬರಲೇಬೇಕು. ಬಿಕಾಸ್ ಇಲ್ಲೆಲ್ಲ ನೋಡ್ಬೋದು ಕಲರ್ಫುಲ್ ವಾಲ್ಸ್ ಐತಿ ಮಸ್ತ್ A to Z. ಬಟ್ ಕೆಲವೊಂದೆಲ್ಲ ಹಳೆ ಬಿಲ್ಡಿಂಗ್ಸ್, ಬಟ್ ಕೆಲವೊಂದೆಲ್ಲ ಕಲರ್ಫುಲ್ ಬಿಲ್ಡಿಂಗ್ಸ್ ಕಾಣಿಸ್ತಾವೆ ನಿಮ್ಗೆ, ನೋಡ್ಬೋದು. ನಡಿ. ಆಮೇಲೆ ಇನ್ನೊಂದಿಷ್ಟು ಏನಂದರೆ ಈ ಥರ ಎಲ್ಲ ಹಳೆ ಬಿಲ್ಡಿಂಗ್ಸು. ಬಟ್ ಈ ಸೈಡ್ ಏನು ವಾಲ್ಸ್ ಇಲ್ಲ, ಇದೆಲ್ಲ ವೈಟ್ ವಾಲ್ಸ್. ಬಟ್ ಈ ಕೆಲವೊಂದು ಕಡೆ ಈ ಥರ ಎಲ್ಲ ರೈಟ್ಸ್ ಫುಲ್ ನೋಡ್ರಿ. ದೀಸ್ ಆಲ್ ಆರ್ ಓಲ್ಡ್ ಬಿಲ್ಡಿಂಗ್ಸ್, ಭಾಳ ಎಲ್ಲ ಹಳೆ ಬಿಲ್ಡಿಂಗ್ಸ್. ಮತ್ತು ಈ ಕಡೆ ಕಾಣಿಸುವಂಥ ಬಿಲ್ಡಿಂಗ್ಸ್ ಏನದು ಅವೆಲ್ಲ ಬಂದು ಚಕ್ ಕಲರ್ಫುಲ್ ಅದಾವ ಎಲ್ಲ ಕಡೆ. ಸೊ ನೋಡ್ಬೋದು, ಹಿಂಗೆಲ್ಲ ಗಾಡಿ ಒಂದು ಕಡೆ ಪಾರ್ಕ್ ಮಾಡಿ ವಾಕಿಂಗ್ ಮಾಡ್ಕೊಂಡು ಎಲ್ಲ ಕಡೆ ತಿರುಗಾಡ್ತಾರೆ. ಸೊ ನೋ ಎಂಟ್ರಿ ಅಂತ ಹಾಕ್ಯಾರ ಕೆಲವೊಂದು ಕಡೆ. ಬಟ್ ಆದ್ರೂ ನಾವು ಹೋಗಾತೀವಿ, ಬಿಕಾಸ್ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಏರಿಯಾದಾಗ. ಅದ್ರ ಸೊ ನೀವೇ ಗಾಡಿ ಹೊಡಕ್ಕೆ ಬರ್ತಿದ್ದಿಲ್ಪ ಎಲ್ಲರೂ ನೋಡ್ಬೋದು. ಇಲ್ಲಿ ಅದೊಂದು ಸ್ವಲ್ಪ ಕಿರಿಕಿರಿ ಭಾಳ ಅದ ಲೋಕಲ್ ಮಂದಿದ. ನೀವು ನೋಡ್ರಿ ಒಂದು ನಮೂನೆ ಹೆಂಗದಾನ ಅಂತಂದ್ರೆ ಹುಡುಗ ನೋಡಾಕ ಲೋಕಲ್ ಇದ್ದಾಗ ನಂಗೆ ಯಾರು ಕೇಳವಲ್ಲ ಇಲ್ಲಿ ಯಾಕೆ ಇಲ್ಲಿ ಬಂದ್ರೆ ಬಿಕಾಸ್ ನೋಡ್ರಿ ಹೆಂಗದ ಕಲರ್ ಒರಿಜಿನಲ್ ಐತಂತ. ಒರಿಜಿನಲ್ ಏನೇ ಇದ್ರು ಅಪ್ಪ. ಹಾಂ, ಸೊ ಜಾಲಿ ಹಾಯ್ ಆಗ್ಲೇ ಅವ್ರಿಗೆ 10 ರೂಪಾಯಿ ಕೊಟ್ಟು ಅದಕ್ಕೆ ಪರಿಚಯ ಆಗ್ಯಾರ. ಮತ್ತೆ ಇಲ್ಲ ಓನ್ಲಿ $10 ಕೆಲಸ ಆಗೈತಿ ಇವತ್ತೊಂದು. ಕೆಲಸ ಆಗ್ಯದ ಅಂದ್ರೆ $10 ಹೇಳ್ತಾಳೆ ಅಷ್ಟೇ. ಓಕೆ, ಇಲ್ಲೊಂದು ಅಲ್ಟಿಮೇಟ್ ಐತೆ ನೋಡ್ರಿ. ಇಲ್ಲೊಂದು ಪಾಂಡಿಚೇರಿದು ಅಂತ ಹೇಳೋದ, ಇದೊಂದು ಚಲೋ ಐತಿ ಶಾಪ್. ಇಲ್ಲೊಂದು ಬಂದು ಟ್ರೈ ಮಾಡಿರಿ. ಅದು ಆದ್ಕೊಳ್ಳೆ ನೋಡ್ರಿ ಚಿಡ್ನೀಸ್ ಅಂತ ಹೇಳಿ ಇಲ್ಲೊಂದು ಸ್ಟೋರ್ ಅದ ಆ್ಯಕ್ಚುಲಿ. ಸೊ ನಿಮ್ಗೆ ಏನಾದರೂ ಸ್ಟೋರ್ನಾಗ ಶಾಪಿಂಗ್ ಮಾಡೋದಿತ್ತಂದ್ರೆ ಇಲ್ಲಿ ಬಂದ್ರೆ ಶಾಪಿಂಗ್ನೂ ಮಾಡ್ಬೋದು. ಅಲ್ಟಿಮೇಟ್ ಐತಿ ಸ್ಟೋರು ಅಂತ. ಓಕೆ, ಆಮೇಲೆ ಏನು ವಾಟರ್ ಮೆಲನ್ ಚಲೋ ಸಿಗ್ತಾವೆ. ಆಮೇಲೆ ಡ್ರೆಸ್ ತೊಗೊಳೋರು ಇದ್ರಂದ್ರೆ ಇಲ್ಲಿ ತೊಗೋಬೋದು ಶಾಪಿಂಗ್ನಾಗ. ಆಮೇಲೆ ರೂಮ್ಸ್ ಅವೈಲೇಬಲ್ ಅದಾವ, ನೋಡ್ಬೋದು. ಎರಡು ಕಡೆ ರೂಫ್ ಟಾಪ್ನೂ ಐತಿ. ಆಮೇಲೆ ಈ ವಾಲ್ ಏನೈತಲ್ಲ ಅಲ್ಟಿಮೇಟ್ ಕಾಣತೈತಿ ಈ ವಾಲ್ನಾಗ. ಸೊ ನಾನು ಆ್ಯಕ್ಚುಲಿ ಇಲ್ಲಿ ಸೈಡಿಗೆ ತಗೋ ಹಿಂಗೆ. ಸೊ ನೋಡ್ರಿ, ಇದು ಫುಲ್ ವಾಲ್ ಹಿಂಗೆ ಕಾಣಿಸ್ತೈತಿ. ಬ್ಯೂಟಿಫುಲ್ ವಾಲ್ ಐತೆ ಆ್ಯಕ್ಚುಲಿ. ಆಮೇಲೆ ಈ ಸೈಡನ್ನು ಸೇಮ್ ಐತೆ, ಬಟ್ ಈ ಕಡೆ ಏನಿಲ್ಲ. ಬಟ್ ಈ ಸೀಟ್ ಏನೈತಲ್ಲ ಇದು ಫುಲ್ ಕಲರ್ಫುಲ್ ಐತಿ, ಮಸ್ತ್. ಆಮೇಲೆ ಅದನ್ನಲ್ಲದೆ ನೀವು ಯಾರು ಇಲ್ಲಿ ಬಂದ್ರೆ ಅಂದ್ರೆ ಪೇಂಟಿಂಗ್ ಮಾಡಿಸೋದಿತ್ತಂದ್ರೆ ಸೊ ಪೇಂಟ್ ಎಲ್ಲ ಮಾಡಿಸ್ಬೋದು. ನಿಮ್ದು ಸ್ಕೆಚ್ ಎಲ್ಲ ಮಾಡ್ಕೊಡ್ತಾರೆ ಇಲ್ಲಿ. ಸೊ ಈ ಥರ ಎಲ್ಲ ಸೆಲ್ ಮಾಡ್ತಿರ್ತಾರೆ. ಈ ಥರ ಬಲ್ಲಿ ಬಂದು ಸ್ಕೆಚ್ ಪೇಂಟ್ ಮಾಡಿಸ್ಬೋದು ಕಪಲ್ಸ್ ಬಂದರೆ. ಸೊ ಆಲ್ ಅಬೌಟ್ ಫ್ರೆಂಚ್ ಕಾಲನಿ ಹೆಂಗಿದೆ ಅಂತ ಹೇಳಿ ಕಮೆಂಟ್ ಮಾಡಿರಿ. ಯಾರು ಬಂದಿರಿ ನಿಮಗೆ ಇಷ್ಟ ಅದ್ರ ಬಗ್ಗೆ ನೀವು ಅಭಿಪ್ರಾಯ ತಿಳಿಸ್ರಿ. ಓಕೆ, ಮತ್ತೆ ಏನಾರ ಕಂಡ್ರೆ ತೋರಿಸ್ತೀವಿ ಅಂತ ನೋಡ್ತಾ ಇರಿ. ಸ್ಟೇಚ್ಯೂನಾಗಿರ್ರಿ. ಸೊ ನೀವು ಪಬ್ ಎಲ್ಲ ಆಪ್ಷನ್ಸ್ ಎಲ್ಲ ರಗಡ್ ಸಿಗ್ತಾವೆ ಇಲ್ಲಿ ಬಂದರೆ ಅಂದ್ರೆ. ಗೋವಾಗತ್ತಲೆ ಹುಯ್ಯ ರಶ್ ಇಲ್ಲ. ನೀವು ಬೆಂಗಳೂರಿಂದ ಚಿಲ್ ಮಾಡೋದೈತಿಲ್ಲ, ನಿಮ್ಮ ಕಡೆ ಚಿಲ್ ಮಾಡೋದಿಲ್ಲ, ಇದು ಬರ್ರಿ. ಭಾಳ ಚಲೋ ಐತಿ, ಬೆಸ್ಟ್ ಐತಿ. ಆರಾಮಾಗಿ 2-3 ದಿವಸ ಕಟ್ಬೇಕು. ಪಾಂಡಿಚೇರಿ ಇಸ್ ದ ಬೆಸ್ಟ್ ನನಗೆ ಅಷ್ಟೇ. ಸೊ ನೋಡ್ರಿ ಎಷ್ಟು ರೋಡ್ ಎಷ್ಟು ಖಾಲಿ ಅದಾವೆ, ಎಷ್ಟು ಬ್ಯೂಟಿಫುಲ್ ಗ್ರೀನ್ರಿ ಐತಿ. ಶೆಕಿ ಅಂದ್ರೆ ಏನೋ ಅಂತಂದಿಲ್ಲ. ಬೆಂಗಳೂರಾಗ ಶೆಕಿ ಭಾಳ ಆಗ್ತೈತಿ ನನಗೆ. ಇಲ್ಲೇ ಕಡಿಮೆ ಐತಿ. ಯಾಕೋ ಅಣ್ಣ ಹೆಂಗೆ ಕಾಣ್ತಾನೆ ಎಲ್ಲೋ, ಯಾಕೋ ಹಿಂಗೆ ಹೊಳಿಸಿದಲ್ಲ. ಓಕೆ, ಸೊ ಬ್ಯಾಕ್ ಟು ನಮ್ಮ ರೂಮ್ ಬರಾತೀವಿ. ಓಕೆ, ರೂಮ್ ಹೋಗಿ ನೀವು ಮಾಡ್ಬೇಕು. ಓಕೆ, ಅವ್ನ ಕ್ಯಾಮ್ರಾದ ಸಿಗುವಂತ. ನಮಸ್ಕಾರ ಸ್ನೇಹಿತರೆ, ಶುಭೋದಯ ಎಲ್ರಿಗೂ. ವೆಲ್ಕಮ್ ಟು ರೈಡ್ ವಿತ್ ವಾದಿ. ಸೊ ಇವತ್ತು ಲಾವಿಲ್ಲಾಯಿಂದ ಬೆಳಗಿನ ಜಾವ ಅರೌಂಡ್ 7:30ಗೆ ಇಬ್ಬರು ನಾನು ವಿನಯ್ ಎದ್ದು ಲೋಕಲ್ ಸೈಟಿಂಗ್ ಹೋಗ್ಲಿಕ್ಕತ್ತೀವಿ ಇವತ್ತು. ಸೊ ಅದಕ್ಕೆ ಗರುಡಾಗ ಸ್ವಲ್ಪ ವಾರ್ಮ್ ಆಗಲಿ ಅಂಥೇಳಿ ಅದಕ್ಕೆ ಆನ್ ಮಾಡಿಟ್ಟು ಎಲ್ಲ ಕ್ಲೀನ್ ಮಾಡಿಟ್ಟಿವಿ. ಸೊ ಅದಕ್ಕೆ ಬರ್ರಿ ಹೋಗೋಣ ಅಂತ. ಇವತ್ತಿನ ಲಾಗ್ನಾಗ ಏನೇನೈತೆ ಅಂತ ಇನ್ನು ಡೀಟೇಲಾಗಿ ತೋರಿಸ್ತೀನಿ. ನೋಡ್ತಾ ಇರಿ, ಸ್ಟೇಟ್ಯೂನ್ ಆಗಿರಿ. ಇನ್ನಿದ್ದು ಲಾಗ್ನಾಗ ಯಾರು ನೋಡಿಲ್ಲ ಹೋಗಿ ನೋಡಿಬಿಟ್ರೆ ಲಿಂಕ್ನ ಹಾಕ್ತಿರ್ತೀನಿ. ಓಕೆ, ಲೆಟ್ಸ್ ಗೋ. ಬರ್ರಿ ಹೋಗಿ ನೋಡೋಣ ಅಂತ ಏನೈತಿ ಡೇ ಮೋಟೋ ಲಾಗ್ ಸೆಟಪ್ನ ಸಿಗೋಣ ಅಂತ.
ಸೊ ವಿನಯ್ ಕಡೆ ಫೋಟೋ ತೆಗ್ಸಿಕಚ್ಚಾರ ಈಗ ವಿನಯ್ ಫೋಟೋ ತಗೊಂತಾನೆ ಇವ್ರದ ಎಲ್ಲ ಸ್ಟ್ರೀಟ್ನಾಗೂ ಚಲೋದ ಫೋಟೋ ಶೂಟ್ ಮಾಡ್ಕೋಬೋದು ನೀವು ಆಲ್ಮೋಸ್ಟ್ ನೈಸ್. ಬಟ್ ಊರಾಗ ಜನ ಭಾರಿ ಪೀಸ್ ಇದ್ದಾರೆ. ಯಾರು ಲೋಕಲ್ ಐಟ್ಸ್ ಟೂರಿಸ್ಟ್ಗಳು ಕಿರಿಕಿರಿ ಮಾಡೋದು ಏನು ಮಾಡಲ್ಲ. ಆರಾಮಾಗಿ ಫೋಟೋ ಇಟ್ಟು ತೆಗ್ಸ್ಕೋಬೋದು. ಎಲ್ಲ ನೋಡಿದ್ರೆ ಪ್ರೀ ವೆಡ್ಡಿಂಗ್ ಶೂಟ್ ನೋಡಲಿಕ್ಕದ ಇಲ್ಲಿ ಸೈಡಿಗೆ. ಇದು ಇನ್ನೂ ಒಂದು ಫೋಟೋ ಶೂಟ್ ನೋಡೋದು ಆ್ಯಸ್ ನಮ್ಮ ಗಾರ್ಡನ್ ನಿಂತೈತಿ. ಓಕೆ ಚಲೋ. ಸೊ ಇಲ್ಲೊಂದಿಷ್ಟು ಫೋಟೋ ತಗೊಂಡಾಯ್ತು. ಫ್ರೆಂಚ್ ಸ್ಟಾಪ್ ಅಂತದ ಇಲ್ಲೊಂದು ಕೆಫೆ ಅದ್ರ ಮುಂದೆ ಇಲ್ಲೂ ಎಲ್ಲ ಫೋಟೋ ತೆಗಿಲಿಕ್ಕೆ ಮಾಡಿರೋಂಥ ಜಾಗಗಳು ಎಲ್ಲ ಬ್ಯೂಟಿಫುಲ್ಲಾಗಿ ಅರೇಂಜ್ ಮಾಡ್ಯಾರ. ಸೊ ಈ ಸದ್ದ ನಾನು ವಿನಯ್ ಇಬ್ಬರು ಕೂಡಿ ಹೋಗ್ಲಿಕ್ಕತ್ತೀವಿ ಪ್ಯಾರಡೈಸ್ ಬೀಚ್. ಸೊ ಪ್ಯಾರಡೈಸ್ ಬೀಚ್ ನೋಡೋಣ ಹೆಂಗಂತ ಹೇಳಿ. ಸೊ ಸ್ಟ್ರೀಟ್ ಮಾತ್ರ ಎಕ್ದಮ್ ಖಾಲಿ ಫ್ರೀ ಶಾಂತ ಇತ್ತು. ಬಿಕಾಸ್ ಮಾರ್ನಿಂಗ್ ಬಂದರೆ ಜನನೇ ಇರೋಂಗಿಲ್ಲ. ಟೈಮ್ ಒಂದು 9:45 ಆಗ್ಯದ. ನಾವು ಪಾರ್ಕಿಂಗ್ ಓಕೆ. ಸೊ ಬರ್ರಿ ಆನ್ ದ ವೇ ಹೋಗೋಣ. ನಾನು ಮತ್ತೆ ಏನೇ ಸಿಕ್ಕಂತ ತೋರಿಸಿರ್ತೀನಿ, ನೋಡ್ತಾ ಇರ್ರಿ. ಲೋಕಲ್ ಜನ ಟೂರಿಸ್ಟ್ ಬಂದರೆ ಜನ ಗಾಡಿ ರೈಡ್ ತೊಗೊಂಡ್ಬಿಡ್ತಾರೆ. ₹500 ಪರ್ ಡೇ ಇನ್ನೇನೋ ಅದು ನಾವು ಬಂದಿದ್ದು ಆಲ್ಮೋಸ್ಟ್ ಬ್ಯಾಕ್ ವಾಟರ್ ಕಡೆ. ಪ್ಯಾರಡೈಸ್ ಸ್ಪೀಡ್ ಬೋಟಿಂಗ್ ಪಾಂಡಿಚೇರಿಯಲ್ಲಿ ಎಲ್ಲಿ ಬೇಕಾದ್ರೆ ಪ್ರೈವೇಟ್ ಬೀಚ್ ಮಾಡ್ಕೊಂಬಿಟ್ರ. ಹಿಂಗಾಗಿ ನಾವು ಆ ಕಡೆ ಹೋಗಿದ್ದು ಪ್ರೈವೇಟ್ ಬೀಚ್. ಇದು ಆ್ಯಕ್ಚುಲಿ ಪಬ್ಲಿಕ್ ಬೀಚ್ ಇರೋದು. ಸೊ ಬರ್ರಿ ಇಲ್ಲಿ ಒಳಗೆ ಹೋಗಿ ನೋಡೋದು ಹೆಂಗೆಲ್ಲ ಅಂತೇಳಿ. ಬಿಸಿಲು ಸ್ಟಾರ್ಟ್ ಆಗಿದೆ ಆಲ್ರೆಡಿ ನೋಡ್ಬೋದು. ಇದು ಆ್ಯಕ್ಚುಲಿ ಈಗ ಬೀಚ್ ಫೀಲ್ ಆಗಿದೆ ನಾನು ನೋಡಿದ ಕಡೆ. ಓಕೆ ಬೀಚ್ ಓಕೆ 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 ನೈಸ್. ಓ ಬಟ್ ಇದೆಲ್ಲ ಫಿಶಿಂಗ್ದವ್ರು ಜಾಸ್ತಿ. ಸೊ ಇಲ್ಲಿ ಈಗ ಬಿಜಾಪುರದವ್ರು ಭೇಟಿಯಾಗಿದ್ರೆ ಒಂದಿಬ್ರು. ಸೊ ಇಲ್ಲೇ ನೋಡೋದು ಇವರೆಲ್ಲ ಬಿಜಾಪುರದವ್ರು ಅಂತ. ಸೊ ಬಿಜಾಪುರ ಗ್ಯಾಂಗ್ ಹುಡುಗರೆಲ್ಲ ಬಂದಾರ. ವಾಪಸ್ ಹೋಗ್ಲಿತ್ತಾರ ಅವರು. ಓಕೆ ಬಾಯ್ ಬಾಯ್. ನೋಡ್ರಿ ಎಲ್ಲ ಫುಲ್ ಗ್ಯಾಂಗ್ ಬಂದಾಗ ಎಲ್ಲ ಬೈಕ್ ಮೇಲೆ ಬರ್ಬೋದು ಅಷ್ಟರು. ಓಕೆ ಸೊ ಚಲೋ ನಾವು ಬಂದೀವಿ. ಮಸ್ತ್ ತಿರ್ಗೋಣ ಅಂತ ಒಂದು ರೌಂಡ್ ಬೀಚ್ನಾಗ ತಿರುಗಾಡಿ ಹೋಗೋಣ ಅಂತ. ಆಮೇಲೆ ಇಲ್ಲೆಲ್ಲ ಎಲ್ಲ ಫಿಶಿಂಗ್ದವ್ರದ್ದು ಬೋಟ್ಸ್ ಅವ ನೋಡ್ಬೋದು ಸರೌಂಡಿಂಗ್ನಾಗ. ನಾನು ಪ್ಯಾಂಟ್ ಮಾರಾಯ ಬೆಲ್ಟ್ ಮಾಡ್ಕೊಂಡೀನಿ. ಪ್ಯಾಂಟ್ ಫುಲ್ಲು ಲೂಸ್. ಓಕೆ ಏನು ಮಾಡಿ ಹಾಗಿಲ್ಲ. ಒಂದು ಟೈಮಲ್ಲಿ ಬಂದಾಗ ಬೀಚ್ನಾಗ ಈ ಥರ ಎಲ್ಲ ಹರಡ್ತಿದ್ವಿ. ನೀವು ಇಲ್ಲಿ ಬಂದರೆ ಅಂದರೆ ಈ ಪ್ಯಾರಡೈಸ್ ಬೀಚ್ ಬರ್ರಿ. ಮಸ್ತ್ ಫ್ಯಾಮಿಲಿ ಜೊತೆ ಬಂದ್ರೆ ಮಸ್ತ್ ನೀರಾಗೆಲ್ಲ ಹರಡ್ಬೋದು, ಆಟ ಆಡ್ಬೋದು. ಆಮೇಲೆ ಬಾಡ ಅಂದ್ರೆ ನೀವು ನಮ್ಮ ಹಂಗೆ ಸುಮ್ಮನೆ ಕೂತು ಚಿಲ್ ಮಾಡ್ಬೋದು. ಸಮುದ್ರ ನೋಡ್ಬೋದು ಎಲ್ಲ ಕಡೆ ಸೈಡಿಗೆಲ್ಲ. ಈಗ ಬರ್ರಿ ನೆಕ್ಸ್ಟ್ ಮತ್ತೊಂದು ಲೊಕೇಶನ್ ಹೋಗ್ತೀವಿ. ಸೊ ಇದು ಪ್ಯಾರಡೈಸ್ ಬೀಚ್, ಇದು ಬರ್ಬೋದು. ಆಮೇಲೆ ಅಲ್ಲೊಂದೇನು ಕಾಣಿಸ್ತಿತ್ತಲ್ಲ ಅಲ್ಲಿ ಟವರ್ ಬಲ್ಲೇ, ಅದು ಪ್ರೈವೇಟ್ ಬೀಚ್ ಅದ. ಅಲ್ಲಿ ಪೇ ಮಾಡಿ ಹೋಗ್ಬೇಕು ಒಳಗೆ. ಪೇ ಮಾಡೋದಿಲ್ಲ ನಿಮ್ಗೆ ಅಂದ್ರೆ ಆರಾಮಾಗಿ ಬಂದು ಚಿಲ್ ಮಾಡೋಂಗಿದ್ರೆ ಇಲ್ಲಿ ಬರ್ಬೋದು. ಪಾರ್ಕಿಂಗ್ನು ಆರಾಮೈತಿ, ಯಾರ್ದು ಕಿರಿಕಿರಿ ಇಲ್ಲ. ಸೊ ಬಂದು ಟ್ರೈ ಮಾಡಿರಿ, ಚಿಲ್ ಮಾಡಿರಿ. ಓಕೆ ಲೆಟ್ಸ್ ಗೋ ಟು ಅನದರ್ ಲೊಕೇಶನ್. ಸೊ ಈಗ ನಾವು ಬಂದೀವಿ ರಾಕ್ ಬೀಚ್ಗೆ. ನೋಡ್ಬೋದು ರಾಕ್ ಬೀಚ್ ಇದು. ಸೊ ಪಾಂಡಿಚೇರಿನ ಆ್ಯಕ್ಚುಲಿ ಇರೋ ಮೇನ್ ರೋಡ್ನ ಇಂದ ಡೇ ಟೈಮ್ ಈ ಥರ ಕಾಣಿಸ್ತದೆ ರಾಕ್ ಬೀಚ್. ಒಂದು ಯಾವುದೋ ಒಂದು ಬೋಟ್ ಹೋಗೋದೈತಿ ನೋಡೋಣ. ನೋಡಿರಿ ಛೋಟ ಗಾಡ್ ಹೋಗೋದೈತಿ. ಓಕೆ ಸೊ ದಿಸ್ ಈಸ್ ಹೌ ಇಟ್ಸ್ ಲುಕ್ ರಾಕ್ ಬೀಚ್. ಆಮೇಲೆ ಇದು ಏನಂದರೆ ಪೋರ್ಟ್ ಇತ್ತು ಮೊದಲು. ಸೊ ಅವಾಗಿನ ಟೈಮ್ನಲ್ಲಿ ಪೋರ್ಟ್ ಸಂಬಂಧ ಈ ಥರ ಮಾಡಿದ್ರು. ಅದು ಪೋರ್ಟ್ ಇದೆ. ಬಿಸಿಲು ಈಗ ಹೊಡಿಲಿಕ್ಕೆ ಆ್ಯಕ್ಚುಲಿ ಟೈಮ್ ಒಂದು 11 ಗಂಟೆ ಆಗ್ಯದ. 11 ಗಂಟೆಗೆ ಆಲ್ರೆಡಿ ಬಿಸಿಲು ಫುಲ್ ಅದ. ನೋಡೋದು ಬಾಯ್ಸ್ ಎಲ್ಲ ಚಿಲ್ ಮಾಡಿದ್ದಾರೆ. ಬಟ್ ಯಾಕೆ ಗೊತ್ತಿಲ್ಲ, ಯಾರೋ ಬೀಚ್ನ ನೀರಾಗ ಯಾರೂ ಇಳಿಲಿಕ್ಕತ್ತಿಲ್ಲ.
ಸುಮ್ಮನೆ ಅಲ್ಲಿ ತನಕ ಹೋಗ್ತಾರೆ ಅಷ್ಟೇ, ನೀರು ಟಚ್ ಮಾಡ್ತಾರೆ, ವಾಪಸ್ ಬರ್ತಾರೆ. ಇಲ್ಲೇನು ರೆಡ್ ಫ್ಲ್ಯಾಗ್ ಇಲ್ಲ, ಏನಿಲ್ಲ. ಆದರೂ ಐ ಡೋಂಟ್ ನೋ ಯಾಕೆ ಚೆನ್ನಾಗಿ ಹೋಗ್ಲಿಕ್ಕೆ ಇಲ್ಲ ಅಂತ ಹೇಳಿ. ಅಲ್ಲಿ ಹೋಗೋದೆಲ್ಲ ರೆಸ್ಟ್ರಿಕ್ಷನ್ ಅದ, ಸೊ ಅಲ್ಲಿ ಬಿಡೋಂಗಿಲ್ಲ, ಪೊಲೀಸ್ ಇದ್ದಾರೆ, ನೋಡ್ಬೋದು. ನಾನು ಅಲ್ಲಿ ಹೋಗ್ಬೋದಿತ್ತು, ಅಲೌಡ್ ಇಲ್ಲ. ಓಕೆ. ಇದು ಏನು ಮಾರ್ಕೆಟ್ ಕಾಣಿಸ್ಲಿಕ್ಕತ್ತದಲ್ಲ, ಇದು ಸಂಡೇ ಮಾರ್ಕೆಟ್ ಅಂತ ಪಾಂಡಿಚೇರಿದಾಗ. ಆಮೇಲೆ ಫುಲ್ ಹೊಟ್ಟೆ ಹೋಗಿದ್ದ, ವೆಜ್ ರೆಸ್ಟೋರೆಂಟ್ ಭಾಳ ಕಡಿಮೆ ಅವ. ಸೊ ಫೈನಲಿ ಒಂದು ವೆಜ್ ರೆಸ್ಟೋರೆಂಟ್ ಸಿಕ್ತಿಲ್ಲಿ. ಸೊ ಮೀನಾಕ್ಷಿ ಅಂತದ, ಮೀನಾಕ್ಷಿ ವೆಜ್ ರೆಸ್ಟೋರೆಂಟ್ ಕೆಫೆ ಅಂಥೇಳಿ. ಅದಕ್ಕೆ ವಿನಯನಿಗೂ ಪಾಪ ಬೆನ್ನತ್ತು ನಾವು ವೆಜ್ ತಿನ್ನಿಸ್ಲಿಕ್ಕೀವಿ, ವೆಜ್ ತಿನ್ಬೇಕಂತ ಹೇಳಿ. ಏನು ವಿನಯ್? ಹಾಂ, ಸಂಡೇ ಬಜಾರ್ ಅಲ್ಲ, ಸಂಡೇ ಬಜಾರ್ ಪಾರ್ಕಿಂಗ್ನೇ ಇರಲಿಲ್ಲ. ಸೊ ಹೆಂಗೆ ಮಾಡಿ 2 ಗಾಡಿ ಇಲ್ಲೇ ಫಿಟ್ ಮಾಡೀವಿ. ಲೆಟ್ಸ್ ಗೋ ಇನ್ಸೈಡ್, ನೋಡೋಣ ಊಟ ಏನದ ಅಂತ ಹೇಳಿ. ಸೊ ವೆಜ್ ಊಟ, ನೀವು ಯಾರು ಪಾಂಡಿಚೇರಿ ಬಂದ್ರೆ ವೆಜ್ ರೆಸ್ಟೋರೆಂಟ್ ಉಳಿತಾರೆ, ಈ ರೆಸ್ಟೋರೆಂಟ್ ಹೆಸರು ನೋಡಿಬಿಡ್ರಿ, ಚಲೋ ಅಂತ ಕೇಳಿರಿ. ಸೊ ತಲೆ ಬಗ್ಸಿ ಹೋಗ್ಲಿಕ್ಕೆ ಹೇಳ್ಯಾರ ಒಳಗಡೆ. ಓಕೆ ಚಲೋ, ಲೆಟ್ಸ್ ಗೋ ಇನ್ಸೈಡ್. ಹೆಡ್ ರೆಸ್ಟೋರೆಂಟ್ ನೋಡ್ರಿ, ಇಷ್ಟ ಐತಿ, ಚೋಟ ಐತೆ ರೆಸ್ಟೋರೆಂಟ್. ಸೊ ಇಲ್ಲೇ ಕೂರ್ಣ ಒಂದು ಕಡೆ ಸೆಟ್ಲ್ ಆಗೋಣ, ಹೇಳ್ತೀವಿ. ಥ್ಯಾಂಕ್ ಯು. ಫೈನಲಿ ನಮ್ದು ಮೀಲ್ ಬಂದೈತಿ. ಬಿಕಾಸ್ ನಿನ್ನೆ ಬರೀ ಅದು ಇದು ಏನೇನೋ ತಿಂದುಬಿಟ್ಟಿದ್ವಿ ಫುಲ್ ಡೇ ಫುಲ್ಲು. ಸೊ ಅದಕ್ಕೆ ಪ್ರಾಪರ್ ಸೌತ್ ಇಂಡಿಯನ್ ಮೀಲ್ ನೋಡೋಣ ಅಂಥೇಳಿ ಪಾಪಡ್ ಕೊಟ್ಟಾರ, ಒಂದು ಸಣ್ಣ ಚಿಲ್ಲಿ ಕೊಡಾರ, ರೈಸ್ ಕೊಡಾರ, ಸಾಂಬಾರು, ರಸಮು, ಅದು ಇದು ಅಂದ್ಕೊಂಡು ಏನೇನೋ ಪಲ್ಯ ಕೊಟ್ಟಾರ, ಶಿರಾ ಕೊಟ್ಟಾರ. ಥ್ಯಾಂಕ್ ಯು ಸೋ ಮಚ್, ಶಿರಾ ಫೇವ್ರೇಟ್. ಸೊ ಚಟ್ನಿ ಹಾಕ್ಯಾರ. ಓಕೆ ಬರ್ರಿ, ಬ್ಯಾಟಿಂಗ್ ಶುರು ಮಾಡಿ, ಆಮೇಲೆ ಸಿಗೋಣ. ಸೊ ಫೈನಲಿ ಊಟ ಆಯಿತು. ಊಟಕ್ಕೆ 483 ರೂಪೀಸ್ ಆಯಿತು, ಅನ್ಲಿಮಿಟೆಡ್ ಫುಡ್ಡು. ಥ್ಯಾಂಕ್ ಯು ಮೇಡಮ್. ಸೊ ವಿನಯ್ ಎಲ್ಲ ಹೊರಗೆ ಹೋಗಿ ನೋಡಿ ಬರ್ತೀನಿ ಹೋಗೋಣ, ಎಲ್ಲಿ ಹೋಗಿ ಏನು ನೋಡ್ಲಿದ್ದಾನೆ ಯಾರಿಗೆ ಗೊತ್ತು. ಊಟ ಅಂದ್ರೆ ಆಗ್ತದೆ, ಬರೀ ಶಾಪಿಂಗ್ ಮಾಡೋಣ, ಒಂದು ರೌಂಡ್ ಹೋಗೋದು ನೋಡೋಣ ಏನದು ಅಂತ. ಯಾರು ಶಾಪಿಂಗ್ ಮಾಡೋದಿಲ್ಲ ಅಂದರೆ ಜಸ್ಟ್ ಒಂದು ರೌಂಡ್ ಹೋಗ್ಬರೋಣ ಅಂತ. ಸೊ ಪಾಂಡಿಚೇರಿ ಬಂದ್ರಿ ಅಂದರೆ ಇದೇನು ಸ್ಟಾರ್ ಬಾಕ್ಸ್ ಇತ್ತಲ್ಲ, ಅದ್ರ ಎದುರುಗಡೆನೇ ಒಂದು 1974ದಿಂದ ಕಾಫಿ ಬಾಸ್ ಅಂತ ಹೇಳಿ ಒಂದು ಹಳೇ ರೆಸ್ಟೋರೆಂಟ್ ಅದ. ಇದ್ರ ಬ್ರಾಂಚಸ್ ಅವ ಆ್ಯಕ್ಚುಲಿ. ಸ್ವಲ್ಪ ಬಂದ್ರಿ ಅಂದರೆ ಕಾಫಿ ಎಲ್ಲ ಟ್ರೈ ಮಾಡಿರಿ, ಮಸ್ತಿ ಕಾಫಿ, ಟೀ, ಸ್ನ್ಯಾಕ್ಸ್ ಈವ್ನಿಂಗ್ ಟೈಮ್ ಸಿಗುತ್ತೆ. ಇವರೇ ನೋಡ್ರಿ ಓನರ್, ಇವರೇ ತಿನ್ಲಿಕ್ಕದಾರ. ಇವನು ಏನೋ ಚೆಕ್ ಮಾಡಿ ಅದಾನ ಹೆಂಗದ ಅಂಥೇಳಿ. ಓಕೆ ತಿಳಿಸಿ ಏನದ ನೋಡಿ ಅಣ್ಣ, ಏನಿದೆ ಸ್ಪೌಟ್ಸಾ? ಓ ಸ್ಪೌಟ್ಸ್ ಎಲ್ಲ ಹಾಕಿಟ್ರು ಅದ್ರೊಳಗೆ. ಅಲ್ಲಿ ಕೇಕ್ ಐತಿ, ಕ್ರೀಮ್ ಬನ್ ಇಲ್ಲಿ ಏನೋ ಫೇಮಸ್ ಅಂತ ಇವ್ರ ಕಡೆ. ಏನೇನವ ಓಕೆ ನೋಡೋಣ ಏನು ತೊಗೋತಿಂದರೆ. ಸೊ ಅಂತ ಒಂದು ಟೀ ಸಿಕ್ತು, ಕಾಪರೇಟಾಗಿ ಹಾಕಿ ಸ್ಟಡಿ ಪವರ್ ಹೋಗೋಣ. ಇಲ್ಲಿ ಕಾಪರೇಟ್ ಇಶ್ಯೂ ಸಿಕ್ಕಾಪಡೆ ಬರೋದು, ಸಾಂಗ್ ಪ್ಲೇ ಆಗಿದೆ, ಅದ್ರ ಸಂಬಂಧ ಹೊರಗೆ ಬಂದೆ ನಾನು. ಸೊ ಆ್ಯಕ್ಚುಲಿ ಟೀ ಹೆಂಗದ ಅಂತ ಹೇಳಿ ಕುಡಿದು ಹೇಳೋಣ ಅಂತ. ಬಟ್ ಫುಲ್ಲು ರಶ್ ಇದೆ, ಎಲ್ಲ ಕಡೆನೂ ಟೀ ಕಾಫಿ ಇದ್ದವ್ರೆ ಜನ ನೋಡ್ಬೋದು. ಬಟ್ ರಾತ್ರಿ ಎಲ್ಲ ಲೇಟ್ ನೈಟ್ ತಾನೇ ಇರ್ತಾರೆ. ಯಾರು ಪಾಂಡಿಚೇರಿ ಬರ್ತಾರೆ ಟ್ರೈ ಮಾಡ್ರಿ. ಇಲ್ಲಿ ಒಂದು KBS ಅಂತ ಹೇಳಿದ, ಇನ್ ಫ್ರಂಟ್ ಆಫ್ ದಿಸ್ ಸ್ಟಾರ್ ಬಾಕ್ಸ್, ಚಲೋ ಅದ, ಟ್ರೈ ಮಾಡಿರಿ. ನಾವು ಚಹಾ ಕುಡ್ದು ನೋಡ್ತೀನಿ ಹೆಂಗದ. ಸೊ ನಾನು ಒಂದು ವೆಜ್ ಪಾಪ್ ಹೇಳೀನಿ, ಒಂದು ಕೇಕ್ ಹೇಳೋಣ. ಯಾಕೆ ಕೇಕ್ ಅದ? ಚಾಕ್ಲೇಟ್ ಕೇಕ್ ಇದೆ, ಅದು ಚಾಕ್ಲೇಟ್ ಕೇಕ್ ಅಂತ. ಸೊ ಆಮೇಲೆ ಒಂದು ಟೀ ಒಂದು ಕಾಫಿ ಹೇಳೀವಿ, ಇಷ್ಟಕ್ಕೆ 90 ರೂಪೀಸ್ ಆತ. ಈ ಹಳೆಯಿಂದ ಬಂದು ನುಗ್ಗು ಕಾಸ್ಟ್ಲಿ ಐತೆ ಅನ್ಸುತ್ತೆ, ಏನು ಗೊತ್ತಿಲ್ಲ. ಬಟ್ ಚಲೋ ಅಂದ್ರೆ ಐತಿ ಇದು ವೆಲ್ತ್. ಸೊ ಅಲ್ಲಿಂದ ಒಂದು ಚೂರು ತಿರುಗಾಡಿ ಬಂದ್ರಿ ಅಂದ್ರೆ ಇಲ್ಲಿ ಚಿತ್ರಾಸ್ ಅಂತದ ಬಾಜುನೇ. ಸೊ ಯಾರಿಗಾರ ರೆಸ್ಟ್ ಹೋಗ್ತಾರೆ ನೋಡ್ತೀರಂದ್ರೆ ಓಪನ್ ಟೆರೆಸ್ ಐತಿ, ನೋಡಿ ಹೋಗ್ಬೋದು. ಆಮೇಲೆ ನೋಡ್ರಿ ಬ್ಯೂಟಿಫುಲ್ ಕಾರ್ನರ್ ಹೌಸ್ಗಳವ ಇಲ್ಲೆಲ್ಲ, ಎಲ್ಲಿ ಬೇಕಾದ್ರೆ ಫೋಟೋ ಶೂಟ್ ಮಾಡಿರಿ. ಫೋಟೋ ತೆಗ್ಸ್ಕೊಳ್ಳೋರ್ಗಂತೂ ಇದು ಹೇಳಿ ಮಾಡಿದ ಜಾಗ. ಹಾಗಾಗಿ ನಾವು ಫೋಟೋಗೆ ಎಷ್ಟಾಗತ್ತೆ ತೆಗೆದ್ವಿ. ಈಗ ಬ್ಯಾಕ್ ಟು ರೂಮ್ ಹೋಗಿ ಎಲ್ಲ ಇವತ್ತಿಂದ ಚೆಕ್ಔಟ್ ಮಾಡಬೇಕು. ಸೊ ನಾಳೆ ಬೆಳಗ್ಗೆ ಅದಕ್ಕೆ ನಾವು ರೂಮ್ಗೆ ಹೋಗ್ತೀವಿ. ನಾವು ಮ್ಯಾಚ್ ಮಾಡೋದಾನ. ಬರ್ರಿ ಹೋಗೋಣ ರೂಮ್ಗೆ ಹೋಗಿ ಎಲ್ಲ ಪ್ಯಾಕ್ ಮಾಡಿ ನಾಳೆ ಬೆಳಗ್ಗೆ ಹೋಗ್ತೀವಿ. ಹೇಳ್ತಾ ಇರ್ತೀನಿ, ಲಾಗ್ ಇಲ್ಲೇ ಕ್ಲೋಸ್ ಮಾಡುವ. ಯಾರ್ಯಾರು ಲಾಗ್ ಇಷ್ಟ ಆಗಿದೆ ನೋಡ್ತಾ ಇರಿ, ಸ್ಟೇ ಟ್ಯೂನ್ ಆಗಿರ್ರಿ, ಸಪೋರ್ಟ್ ಮಾಡ್ತಾ ಇರ್ರಿ ದಯವಿಟ್ಟು. ಹೇಳ್ತಾ ಟಡಾ ಬಾಯ್, ಸಿ ಯು ನೆಕ್ಸ್ಟ್ ಲಾಗ್. ಎಸ್.